ಈ ಸರ್ಕಾರ ರಚನೆ ಆಗಿ ಬಹುತೇಕ 36 ತಿಂಗಳಾಗಿದೆ. 36 ತಿಂಗಳಲ್ಲಿ ನಿಮಗೆ ಮೊದಲನೇ ಗ್ಯಾರಂಟಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು 36 ತಿಂಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 26 ತಿಂಗಳು. 10 ತಿಂಗಳ ದುಡ್ಡು ಇವತ್ತು ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ನಾನು ಇವತ್ತು ವೇದಿಕೆ ಮುಖೇನ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಆ ಹೆಣ್ಣು ಮಕ್ಕಳಿಗೆ ಇವತ್ತು 10 ತಿಂಗಳು ಬಾಕಿ ಇರ್ತಕ್ಕಂಥ ಒಂದೊಂದು ಹೆಣ್ಣು ಮಗಳಿಗೆ ಇವತ್ತು 20,000 ರೂಪಾಯಿ ಇವತ್ತು ನೀವು ಬಾಕಿ ಇಟ್ಕೊಂಡಿದ್ದೀರಾ. ಈ ಬಾಕಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇವತ್ತು ಎಷ್ಟು ಹಣ, ಎಷ್ಟು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಬ್ರು ಇಬ್ರು ಅಲ್ಲ, 1,26,00,000 ಹೆಣ್ಣು ಮಕ್ಕಳು, 1,26,00,000 ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರಿಗೆ 20,000 ಬಾಕಿ ಇಟ್ಕೊಂಡಿದ್ದೀರಾ. ಈ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿಮಗೆ ಎರಡನೇ ಗ್ಯಾರಂಟಿ ವಿದ್ಯುತ್ ಶಕ್ತಿಯನ್ನ ಕೊಟ್ಟರು. ವಿದ್ಯುತ್ ಶಕ್ತಿ ಬಡವರಿಗೆಲ್ಲ ಫ್ರೀ ಅಂತ ಹೇಳಿದ್ರು. ಆದ್ರೆ 3.5 ರೂಪಾಯಿ ಒಂದು ಯೂನಿಟ್ಗೆ ಇದ್ದಂಥದ್ದನ್ನ ಇವತ್ತು 7 ರೂಪಾಯಿ 85 ಪೈಸಾ ಮಾಡಿದ್ದಾರೆ. ಇವತ್ತು ಬಡವರಿಗೆ ನಿಮ್ಮ ಹೆಸರಲ್ಲಿ ಇವತ್ತು ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ, ಬೇರೆ ಬೇರೆಯವರಿಗೆಲ್ಲ ಕೂಡ ಇವತ್ತು ಡಬಲ್ ಹಾಕಿ ಲೂಟಿ ಹೊಡಿತಾ ಇರ್ತಕ್ಕಂಥದ್ದನ್ನ, ಅಂದ್ರೆ ಗೊತ್ತು ಗುರಿ ಇಲ್ಲದೆ ಈ ಗ್ಯಾರಂಟಿಗಳನ್ನ ತಂದಿರ್ತಕ್ಕಂಥದ್ದು. ಇವತ್ತು ನಿಮಗೆ ಮೂರನೇದು ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 10 ಕೆಜಿ ಕೇಂದ್ರದಿಂದ ನರೇಂದ್ರ ಮೋದಿ ಅವರು ಇವತ್ತು 2020ರಲ್ಲಿ ಕೊರೋನಾ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಕಾಲ ನಾನು ಮತ್ತೆ 5 ಕೆಜಿ ಕೊಡ್ತೀನಿ ಅಂತ ಹೇಳಿ, ಆದ್ರೆ ಅವರ 5 ಕೆಜಿಯನ್ನ ಸೇರಿಸಿ ನಮ್ಮದು 10 ಕೆಜಿ ಎನ್ನುವಂತ ಸುಳ್ಳು ಹೇಳಿರ್ತಕ್ಕಂಥ ಈ ಸರ್ಕಾರ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕು, ಈ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಯಾರಾದ್ರೂ ಬಂದಾಗ ಕೇಳಬೇಕು. ಏನು ಅಂತ ಹೇಳಿದ್ರೆ ಇವತ್ತು ನಿರುದ್ಯೋಗಿಗಳಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ತಾವೆಲ್ಲರೂ ಕೂಡ ಆ ಮಂತ್ರಿಗಳಿಗೆ, ಶಾಸಕರಿಗೆ ನೀವೆಲ್ಲರೂ ಕೂಡ ಕೇಳಬೇಕು. ಈ ರೀತಿ ಸುಳ್ಳುಗಳು ಬಂದಿರತಕ್ಕಂಥ ಸರ್ಕಾರ ಮತ್ತೊಂದು ಸುಳ್ಳನ್ನ ಎಷ್ಟು ನಯವಾಗಿ ಕರ್ನಾಟಕ ರಾಜ್ಯದ ಜನರನ್ನ ವಂಚಿಸಿದ್ದಾರೆ ಅಂತ ಹೇಳಿದ್ರೆ, 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮೇಕೆದಾಟು ಕಟ್ತೀವಿ ಅಂತೇಳಿ ಕನಕಪುರದಿಂದ ಏನು ಬೆಂಗಳೂರಿಗೆ ಪಾದಯಾತ್ರೆ ಬಂದ್ರು, ಇಲ್ಲಿ ಡಬಲ್ ಬೆನಿಫಿಟ್ ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದಲ್ಲಿ ಇವರು ಬೆನಿಫಿಟ್ ಮಾಡಿಕೊಂಡ್ರು, ತಮಿಳುನಾಡಿನಲ್ಲಿ ಅವರು ಬೆನಿಫಿಟ್ ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದಲ್ಲಿ ಇವರು ಮೇಕೆದಾಟು ಅನ್ನ ಕಟ್ತೀವಿ, ಬೆಂಗಳೂರಿಗೆ ನೀರು ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳಿ ಇವತ್ತು ಓಟ್ ಹಾಕ್ಸ್ಕೊಂಡ್ರು. ನಮಗೆ ಪೆನ್ನು ಪೇಪರ್ ಕೊಟ್ಬಿಡಿ, ನಾವು ಕಟ್ಟೆ ಹಾಕ್ತೀವಿ ಅಂತ ಹೇಳಿದ್ರು. 3 ವರ್ಷಗಳಾಗಿದೆ, ಇವತ್ತುವರೆಗೂ ಕೂಡ ಮೇಕೆನೂ ಇಲ್ಲ, ದಾಟುನೂ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.